ವೀಕ್ಷಕರೇ ನಮಸ್ಕಾರ. ಜನಮತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಇದು ಜನಮತ ಅಂದರೆ ಜನಾಭಿಪ್ರಾಯವನ್ನು ನಾವು ತಗೋತಾ ಇದ್ದೀವಿ ನಮ್ಮ ಜನಸಾಮಾನ್ಯರಿಂದ. ಇವತ್ತು ನಾವಿದ್ದೀವಿ ಬಾಗೇಪಲ್ಲಿಯಲ್ಲಿ, ಅಂದರೆ ನಮ್ಮ ಗಡಿ ಭಾಗದಲ್ಲಿ. ಬಾಗೇಪಲ್ಲಿಯ ಜನರ ಮತ ಯಾರಿಗೆ, ಯಾಕೆ ಅನ್ನೋದನ್ನು ಅವರ ಬಳಿಯೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ನರೇಂದ್ರ ಮೋದಿನೇ ಮళ్ళీ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೂ ದುಡ್ಡು ಕೊಡಲ್ಲ. ನರೇಂದ್ರ ಮೋದಿ 36,000 ಕೊಟ್ಟಿದ್ದಾನೆ, ನನಗೆ ರೈತರಿಗೆ ಅನುಕೂಲ ಮಾಡಿದ್ದಾನೆ. ದೇವರಂತ ಮನುಷ್ಯ ನರೇಂದ್ರ ಮೋದಿಗೆ ಓಟು. ನಾವು ಆಗೋದು ಸುಧಾಕರ್ ರೆಡ್ಡಿ ಅನ್ನ BJPಗೆ, ಯಾರಿಗೂ ಹಾಕಲ್ಲ. ನನ್ನ ಪ್ರಾಣ ಹೋದ್ರು ಸಿಂತಲ್ಲ, ಎಲ್ಲರೂ ನರೇಂದ್ರ ಮೋದಿಗೆ ಹಾಕಿ. ದೇವರಂತ ಮನುಷ್ಯ ಇಡೀ ಇಂಡಿಯಾ ಕರೋನಾ ಟೈಮ್ನಲ್ಲಿ ಕಾಪಾಡಿದ್ದಾನೆ, ಊಟ ಹಾಕಿದ್ದಾನೆ. ಎಲ್ಲರೂ ಚೈನಾದಲ್ಲಿ ಸಾಯಿಸಿದ್ದಾನೆ ಎಲ್ಲರೂ. ಮಹಾನುಭಾವ ಚೈನಾ ನನ್ನ ಮಕ್ಕಳು ನಮ್ಮನ್ನು ಸಾಯಿಸಿದ್ದಾರೆ, ನರೇಂದ್ರ ಮೋದಿ ಕಾಪಾಡಿದ್ದಾನೆ ಸರ್. TV ಇನ್ನೇನು ಮಾತಾಡೋದು ಸರ್. ನಮಸ್ಕಾರ. ನಿಮ್ಮ ಹೆಸರು? ಸೋಮಶೇಖರ್. ಸರ್, ಇನ್ನೇನು ಲೋಕಸಭೆ ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ. ಈ ಬಾರಿಯ ನಿಮ್ಮ ಮತ ಯಾರಿಗೆ? ನಮ್ಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಜನರಿಗೆ, ರೈತರಿಗೆ, ಎಲ್ಲ ವ್ಯಾಪಾರಸ್ಥರಿಗೆ, ಉಪದ ವ್ಯಾಪಾರಸ್ಥರಿಗೆ, ರೈತರಿಗೆ ಎಲ್ಲ ಯಾರು ವಲಸೆಗೆ ಎಲ್ಲ ಕೆಲಸ ಮಾಡ್ತಾರೋ ಅವ್ರನ್ನ ನೋಡಿ ನಾವು ಓಟ್ ಹಾಕ್ತೀವಿ. ನಿಮ್ಮ ಬೆಂಬಲ ಈ ಬಾರಿ ಯಾವ ಪಕ್ಷಕ್ಕೆ ಅಂತ? ನಮಗೂ ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಯಾರು ನಮ್ಗೆ ಹತ್ರಕ್ಕೆ ಬಂದು ಜನಗಳಿಗೆ ಕಷ್ಟ ಸುಖ ನೋಡ್ತಾರೋ ಅವ್ರಿಗೆ ಮಾತ್ರ ಓಟ್ ಹಾಕ್ತೀವಿ. ಈ ಬಾರಿ ಇಲ್ಲಿಂದ ಸಂಸದರಾಗಿ ಆಯ್ಕೆ ಆಗೋರ ಹತ್ರ ನಿಮ್ಮ ಬೇಡಿಕೆ ಏನು? ಈ ರೀತಿಯ ಅಭಿವೃದ್ಧಿಯನ್ನು ಮಾಡಿಕೊಡಿ ನಮಗೆ ಅನ್ನೋದಾದ. ಮೊದಲು ನಾವು ನೋಡಿದ್ದೀವಿ ಲೋಕಸಭೆ ಎಲೆಕ್ಷನಲ್ಲಿ, ಏನೋ ಅವ್ರು ಬಂದಿಲ್ಲ, ಎಲೆಕ್ಷನ್ ಏನು ಅಭಿವೃದ್ಧಿ ಏನು ಮಾಡಿಲ್ಲ. ಈ ಸರಿ ನೋಡೋಣ ಯಾರು ಬರ್ತಾರೆ ನೋಡಿಬಿಟ್ಟು ಅವ್ರ ಮುಖ ನೋಡಿಬಿಟ್ಟು ಮತ ಹಾಕ್ತೀವಿ. ನಿಮ್ಮ ಹೆಸರು? ಶಫೀವುಲ್ಲಾ ಅಂತ. ಈ ಬಾರಿಯ ಲೋಕಸಭೆ ಎಲೆಕ್ಷನ್ಸಲ್ಲಿ ನಿಮ್ಮ ಮತ ಯಾರಿಗೆ, ಹಾಗೆ ಯಾಕೆ? ಕಾಂಗ್ರೆಸ್ ಸುಬ್ಬರೆಡ್ಡಿ. ಯಾಕೆ ಸರ್? ಅವರು ಫ್ಲೇವರ್, ನಾವು ಅದಕ್ಕೋಸ್ಕರ ಅವ್ರಿಗೆ ಇದು ಮಾಡ್ತೀವಿ. ಹಾಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ನಿಮ್ಮ ಪ್ರಕಾರ? ಯಾವುದಾದ್ರು ರಾಜಕೀಯ ಬಗ್ಗೆ ನಮಗೆ ಅಂತೂ ಗೊತ್ತಾಗಲ್ಲ, ಯಾರು ಬಂದ್ರೂ ಒಂದೇ ತಾನೇ. ಇವಾಗ ಇಲ್ಲಿ ಸಂಸದರಾಗಿ ಆಯ್ಕೆ ಆಗೋರ ಹತ್ರ ನಿಮ್ಮ ಯಾವ ಬೇಡಿಕೆಯನ್ನು ಹೇಳ್ತೀರಾ, ಈ ರೀತಿಯಾಗಿ ಅಭಿವೃದ್ಧಿ ಮಾಡಿ ಅಂತ? ಅರ್ಥಾಗಿಲ್ಲ. ಅಂದರೆ ಇವಾಗ ಒಂದು ಏನಾದರೂ ಡೆವಲಪ್ಮೆಂಟ್ ಬೇಕು ಅಂತಂದರೆ ನಮ್ಮ ಕ್ಷೇತ್ರಕ್ಕೆ, ಇಲ್ಲಿನ ಕ್ಷೇತ್ರಕ್ಕೆ ಯಾವ ಒಂದು ಡೆವಲಪ್ಮೆಂಟ್ನ ಈ ಥರದ್ದು ಮಾಡಿಕೊಡಿ ಅಂತ ಸಂಸದ ಹತ್ರ ಬೇಡಿಕೆ ಇಡ್ತೀರಾ ಅಂತ ನಿಮ್ಮ ಪ್ರಕಾರ? ಯಾವ್ದು ಬಂದರೂ ಯಾರು ಮಾಡಿದ್ರು ಸರಿನೇ ನಮಗೆ. ಅಭಿವೃದ್ಧಿ ಮಾಡಬೇಕು. ನಾವು ಜನಮತವನ್ನು ಪಡ್ಕೊಳ್ಳೋದಕ್ಕೆ ಬಾಗೇಪಲ್ಲಿಯ ಕಾರ್ ಸ್ಟ್ಯಾಂಡಲ್ಲಿದ್ದೀವಿ. ಇಲ್ಲಿನ ಜನಾಭಿಪ್ರಾಯ ಹೇಗಿದೆ, ಯಾರಿಗೆ ಅವರ ಮತ, ಯಾರಿಗೆ ಅವರ ಬೆಂಬಲ ಅನ್ನೋದನ್ನು ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಯಶವಂತ್ ಅಂತ ಸರ್. ಸರ್, ಈ ಬಾರಿಯ ಲೋಕಸಭೆ ಎಲೆಕ್ಷನ್ಸಲ್ಲಿ ನಿಮ್ಮ ಮತ ಯಾರಿಗೆ? ಮೇಲೆ ಬನ್ನಿ. ಈ ಬಾರಿಯ ನಿಮ್ಮ ಮತ ಯಾರಿಗೆ, ಯಾರಿಗೆ ನಿಮ್ಮ ಬೆಂಬಲ? ಸುಧಾಕರ್ಗೆ ಸರ್. ಯಾಕಂದರೆ ಅವ್ರು ಅಭಿವೃದ್ಧಿ ಮಾಡಿದ್ದಾರೆ ಸರ್. ಚಿಕ್ಕಬಳ್ಳಾಪುರದೆಲ್ಲ ನಾವು ನೋಡಿದ್ದೀವಿ. ಯಾಕಂದರೆ ಅವ್ರು ಮಾಡ್ದಂಗೆ ಯಾರೂ ಮಾಡಿಲ್ಲ. ಅವ್ರದ್ದು ಬಂದರೆ ಅಭಿವೃದ್ಧಿ ಮಾಡ್ತಾರೆ ಅಂತ ನಮಗೆ ನಂಬಿಕೆ. ಚಿಕ್ಕಬಳ್ಳಾಪುರದಲ್ಲಿ BJPನೇ ಇರಲಿಲ್ಲ, ಅವರಿಂದನೇ BJP ಇಲ್ಲಿಗೆ ಬಂದಿರೋದು. ಅವರು ಇಲ್ದಾಗ BJP ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ BJPನೇ ಇರಲಿಲ್ಲ. ಅವ್ರು ತಗೊಬಂದು ನಿಲ್ಲಿಸಿರೋದೇ ಇವಾಗ ಬೆಂಬಲ ಅನ್ನೋದು. BJP ಅನ್ನೋದು ಪಕ್ಷ ಕಟ್ಟಿರೋದೇ ಅವ್ರದ್ದು. ಅವ್ರಿಗೋಸ್ಕರ ನಮ್ಮ ಬೆಂಬಲ. ವರ್ಕ್ ಮಾಡ್ತಾರೆ ನಮಗೆ. ಯಾರಾಗಬೇಕು ನಿಮಗೆ? ಮೋದಿಯವರು. ಯಾಕೆ? ಒಂದೆರಡು ಕಾರಣಗಳು ಕೊಡೋದಾದರೆ? ಕಾರಣಗಳಂದರೆ ಅವ್ರಿಗೆ ರಾಜಕೀಯ ಚೆನ್ನಾಗಿದ್ದಿದೆ, ಅವರಿಂದ ಏನು ತೊಂದರೆ ಇಲ್ಲ. ಈ ರಾಜಕಾರಣದ ಗಲಾಟೆಗಳು ಏನಿಲ್ಲ. ಇವಾಗ ಕಾಶ್ಮೀರಾಗ ನೋಡ್ತಾ ಇದ್ವಿ ಎಷ್ಟೊಂದು ಗಲಾಟೆಗಳು ನಡೀತಾ ಇದ್ವಿ ಏನಂತ. ಇವಾಗ ಅಂಥದ್ದು ಯಾವುದೂ ಇಲ್ಲ, ನೋಡ್ತಾ ಇದ್ದೀವಲ್ಲ ನಾವು. ಎಷ್ಟೋ ಬಡವರಿಗೆ, ಈ ಸ್ಕೂಲ್ ಹುಡುಗರಿಗೆಲ್ಲ ಅನುಕೂಲ ಆಗಿದೆ. ಅದರಲ್ಲಿ ಅಫ್ಷಿಯಲ್ ಕೂಡ ಅನುಕೂಲ ಆಗಿದೆ. ಯಾರಿಗೆ? ಹೆಂಗಸರಿಗೆ. ನಿಮ್ಮ ಪ್ರಕಾರ ಪ್ರಧಾನಿ ಯಾರಾಗಬೇಕು ಸರ್? ಪ್ರಧಾನಿ ನಮ್ಮ ಪ್ರಕಾರ ಯಾರಾದರೂ ಒಳ್ಳೆ ವ್ಯಕ್ತಿ ಆಗಬೇಕು, ಅಂದರೆ ಸ್ವಲ್ಪ ಚೇಂಜಸ್ ಮಾಡಬೇಕು ಇವಾಗ ನಾವು. ಈ ಬಾರಿ ಅದು ಒಂದು ಕನ್ಫ್ಯೂಷನ್ ಇದೆ ಸರ್. ಯಾರು? ರಾಹುಲ್ ಗಾಂಧಿ ಅವರಾಗಬೇಕಾ, ಖರ್ಗೆ ಅವರಾಗಬೇಕಾ, ಅಥವಾ ಪ್ರಿಯಾಂಕಾ ಯಾರಾದರೆ ಒಳ್ಳೇದಾಗುತ್ತೆ? ನಮಗೆ ಖರ್ಗೆ, ರಾಹುಲ್ ಯಾರಾದರೂ ಪರವಾಗಿಲ್ಲ, ಇಬ್ಬರಲ್ಲಿ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಮಹೇಶ್. ಈ ಬಾರಿ ನಿಮ್ಮ ಮತ ಕಾಂಗ್ರೆಸ್ಗ ಅಥವಾ BJPಗ? ಕಾಂಗ್ರೆಸ್. ಬನ್ನಿ ಇಲ್ಲಿ. ನಿಮ್ಮ ಮತ ಕಾಂಗ್ರೆಸ್ಗೆ. ಯಾಕೆ? ಕಾಂಗ್ರೆಸ್ ನಮ್ಮ ಆಗೋದು ಕಾಂಗ್ರೆಸ್ ಓಟ್. ನೀವು ಕಾಂಗ್ರೆಸ್ಗೆ ಹಾಕೋದು? ಏನು ಮೇನ್ ಉದ್ದೇಶ ಏನು ಕಾಂಗ್ರೆಸ್ ಹಾಕೋದಕ್ಕೆ? ಅಥವಾ ಸೆಂಟ್ರಲ್ ಕಾಂಗ್ರೆಸ್ ಬರಬೇಕು. ಯಾಕೆ ಸರ್ ಬರ್ಬೇಕು? ನಮ್ಗೆ ಇವಾಗ ಯಾವ ಥರ ಡೆವಲಪ್ಮೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ಯಾಕೆ ಅಂತ? ಯಾಕಂದ್ರೆ ಇವಳು ಸ್ಟೇಟಲ್ಲಿ ಕಾಂಗ್ರೆಸ್ ಇದೆ, ಸೆಂಟ್ರಲಲ್ಲಿ ಕಾಂಗ್ರೆಸ್ ಇರಬೇಕು. ಏನು ಅಭಿವೃದ್ಧಿ ಆಗಬಹುದು ಸೆಂಟ್ರಲಲ್ಲೂ ಇವಾಗ ಕಾಂಗ್ರೆಸ್ ಬಂದರೆ? ಎಲ್ಲ ಅಭಿವೃದ್ಧಿ ಆಯ್ತಾ ಅಲ್ಲ ಇವಳು
ಇದು ರೇಷನ್ ಫ್ರೀ ಕೊಡ್ತಾ ಇದ್ದಾರೆ, ಕರೆಂಟ್ ಬಿಲ್ ಫ್ರೀ ಬರ್ತಾ ಇದ್ದಾರೆ, ಬಸ್ ಲೇಡೀಸ್ಗೆ ಬಸ್ ಫ್ರೀ ಬರ್ತಾ ಇದ್ದಾರೆ, ಸಿಲಿಂಡರ್ 500 ರೂಪಾಯಿ ಆಗುತ್ತೆ ಕಾಂಗ್ರೆಸ್ ಸೆಂಟ್ರಲ್ ಇವಾಗ ನೀವು ಹೇಳ್ತಾ ಇದ್ರಿ ಏನು ಯೋಜನೆಗಳು ಅಂತ ಅಂದ್ಬಿಟ್ಟು, ಆದರೆ ಆ 5 ಯೋಜನೆಗಳು ಹಂಗೆ ನೋಡೋಕೆ ಹೋದ್ರೆ ತುಂಬ ಜನಕ್ಕೆ ಅದು ಸಿಗ್ತಾ ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಇದೆ. ಅದ್ರ ಬಗ್ಗೆ 100% ಕಾಂಗ್ರೆಸ್ ಬರ್ತಾರೆ ಸಿಗುತ್ತೆ ಸೆಂಟ್ರಲ್ 100%. ಸರ್ ನಿಮ್ಮ ಮತ ಬಿಜೆಪಿಗ ಅಥವಾ ಕಾಂಗ್ರೆಸ್ಗ ಈ ಬಾರಿ? ಕಾಂಗ್ರೆಸ್ಗೆ. ಯಾಕೆ ಸರ್? మాకు తెలుగు కాంగ్రెస్ తమిళ దాదా ಸರ್ ನಿಮ್ಮ ಮತ ಈ ಬಾರಿ ಬಿಜೆಪಿಗ ಯಾಕೆ ಸರ್? ಪ್ರಧಾನಿಗಳು ಯಾರಾಗಬೇಕು ಸರ್ ನಿಮ್ಮ ಪ್ರಕಾರ? ಮೋದಿ ಅವರು. ಯಾಕೆ ಅಂತ ಒಂದು ಕಾರಣ ಏನಿಲ್ಲ, ಇವರು ಸರಿಯಾಗಿ 2000 ಆಗ್ತಾ ಇಲ್ಲ ಲೇಡೀಸ್ಗೆ, ಕಾಸು ಕೊಡ್ತಾ ಇಲ್ಲ, ಬೇಜಾರಾಯಿತು. ಸರ್ ನಮಸ್ಕಾರ. ನಮಸ್ಕಾರ ನಿಮ್ಮ ಸರ್. ಹೆಸರು? ನರಸಿಂಹಪ್ಪ ಸರ್. ಈ ಬಾರಿಯ ಲೋಕಸಭೆ ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ಮತ ಯಾರಿಗೆ? ಬಿಜೆಪಿಗೆ. ಯಾಕೆ ಸರ್? ಯಾಕಂದ್ರೆ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಅದಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೆ ಇಲ್ಲಿ ಯಾರಾಗಬೇಕು ನಿಮಗೆ ಸಂಸದರಾಗಿ? ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾರಾಗಬೇಕು ಸಂಸದರಾಗಿ? ಬಿಜೆಪಿ ಅವರು. ಹೌದಾ? ಯಾಕೆ ಸರ್? ಏನು ಉದ್ದೇಶ ಬಿಜೆಪಿ ಅವರೇ ಆಗಬೇಕು ಅನ್ನೋದಕ್ಕೆ? ಏನು ಕಾರಣ? ಮೋದಿ ಅವರಿಂದ. ಮೋದಿ ಅವರಿಂದ. ಓಕೆ, ಮೋದಿ ಮೇನಿಯಾ ವರ್ಕ್ ಆಗುತ್ತೆ ಈ ಸರಿ. ಓಕೆ ಸರ್. ಅಕ್ಕ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಮೈಕ್ ಇಡಿ. ಓಕೆ ಸರ್. ನಿಮ್ಮ ಹೆಸರು? ಆಶಾ ಸರ್. ಇನ್ನೇನು ಲೋಕಸಭೆ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ ಅಕ್ಕ, ನಿಮ್ಮ ಮತ ಈ ಬಾರಿ ಯಾರಿಗೆ? ಹಾಗೆ ಮತ್ತೊಮ್ಮೆ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರಿಗೆ. ಯಾಕೆ? ಒಂದು ಕಾರಣ ಕೊಡೋದಾದ್ರೆ. 10 ವರ್ಷದಿಂದ ಯಾವ ಥರ ಇದೆ, ಮುಂಚೆ ಯಾವ ಥರ ಇದೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಇಷ್ಟು ವರ್ಷ ಆಯಿತು, ಏನೂ ಮಾಡಲಿಲ್ಲ. ಅವ್ರಿಗೆ ಒಂದು ಮುಂದೆ ಬರಬೇಕು, ಯಾವುದೇ ಕಾರಣಕ್ಕಾದ್ರೂ ನರೇಂದ್ರ ಮೋದಿನೇ ಬರಬೇಕು ಅಂತ ನಮ್ಮ ಆಸೆ. ಇವಾಗ ನೀವು ಹೇಳ್ತಾ ಇದ್ದೀರಾ ಅಭಿವೃದ್ಧಿ ಇದಾಗತ್ತೆ ಅಂತ ಅಂದ್ಬಿಟ್ಟು 10 ವರ್ಷಗಳಿಂದ ಆಗಿದೆ ಅಂತ ಹೇಳಿದ್ರಿ. ಆದರೆ ಇಲ್ಲಿ ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಇದೆ, ಪಂಚರತ್ನ ಯೋಜನೆಗಳನ್ನು ತಂದಿದೆ. ಅದರಿಂದ ಏನಾದರೂ ಒಳ್ಳೆಯದು ಅಥವಾ ಕೆಟ್ಟದ್ದು? ಒಳ್ಳೇದಾಗಿರೋದಕ್ಕೋಸ್ಕರನೇ ಮತ್ತೆ ಮೋದಿ ಬರಬೇಕು ಅಂತ ಕೇಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು. ಜೈ ಶ್ರೀರಾಮ್ ಸರ್. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಶಿರೀಶ್ ಕುಮಾರ್ ಅಂತ. ಸರ್ ಈ ಬಾರಿಯ ನಿಮ್ಮ ಮತ ಯಾರಿಗೆ? ನಮ್ಮ ಮತ ಈ ಸತಿ ಕಾಂಗ್ರೆಸ್ಗೂ ಅಲ್ಲ, ಬಿ ಜೆ ಪಿಗಲ್ಲ, ಬೇರೆ ಯಾರಾದರೂ ನೋಡಿದ್ರೆ ಅವ್ರು ಒಳ್ಳೆಯವ್ರಿಗೆ ಮಾಡಬೇಕು. ಯಾಕೆ ಸರ್? ಇಬ್ಬರು ಒಂದೇ, ಎರಡು ಕರಪ್ಷನ್ ಅವರೇ ಇಬ್ಬರು, ಬಿ ಜೆ ಪಿನೂ ಅಷ್ಟೇ ಕಾಂಗ್ರೆಸ್ಸೂ ಅಷ್ಟೇ, ಸುಮ್ಮನೆ ಮೇಲ್ಗೆ ತೋರಿಸ್ತಾರೆ ಅಷ್ಟೇ. ಮೊನ್ನೆ ನೋಡಿ 410 ಕೋಟಿ ಇದು ಏನು ಮಾಡಿದ್ರು, ಎಲೆಕ್ಟ್ರಲ್ ಬಾಂಡ್ಸ್ ಒಂದು ಫ್ಯೂಚರ್ ಗೇಮಿಂಗ್ ಅಂತ ಮೊನ್ನೆ ಆಯಿತು, 400 ಕೋಟಿ ಅಟ್ಯಾಚ್ ಮಾಡಿದ್ರು ಇಡಿ. ಒಂದು 10 ದಿವಸಕ್ಕೆ 100 ಕೋಟಿ ಎಲೆಕ್ಟ್ರಲ್ ಬಾಂಡ್ಸ್ ಬಿ ಜೆ ಪಿಗೆ ತೊಗೊಂಡ್ರು, ಜಸ್ಟ್ ಒನ್ ವೀಕಲ್ಲೇ. ಬಿ ಜೆ ಪಿ ಅಷ್ಟೇ, ಕಾಂಗ್ರೆಸ್ ಅಷ್ಟೇ, ಎರಡೂ ಒಂದೇ. ಸೊ ಬೇರೆ ಯಾರಾದ್ರು ಬಂದರೆ ಬೆಟ್ರ್. ಸರ್ ಇವಾಗ ನೀವೇನು ಹೇಳಿದ್ರಿ, ಯಾವುದೇ ಪಕ್ಷಕ್ಕೆ ನನ್ನ ಬೆಂಬಲ ಇಲ್ಲ ಅಂತ ಅಂದ್ಬಿಟ್ಟು ಬೇರೆ ಯಾರಾದರೂ ಪಕ್ಷೇತರರು ಅಥವಾ ಬೇರೆ ಪಕ್ಷದವ್ರು ನಿಂತ್ಕೊಂಡ್ರೆ ಓಟ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಇವಾಗ ನೀವು ಹೇಳಿದ್ರಿ ಏನು ಹಗರಣಗಳ ಬಗ್ಗೆ ಹೇಳ್ತಾ ಇದ್ದೀರಾ, ಸಿಂಪಲ್ ಆಗಿ ಹೇಳಿದ್ರಿ. ಆದರೆ ಇವಾಗ ಯಾವ ರೀತಿಯ ಸಂಸದರಾಗಿ ಆಯ್ಕೆ ಆಗೋರ ಬಳಿ ಅಥವಾ ಸರ್ಕಾರ ಯಾವುದೇ ಬರಲಿ, ಯಾವ ರೀತಿಯ ಅಭಿವೃದ್ಧಿಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಆ್ಯಕ್ಚುಲಿ ಎಲ್ಲ ಕ್ಲಾಸಸ್ಗೆ ಯಾವುದು ಬೇಕು, ಮಿಡಲ್ ಕ್ಲಾಸಸ್ಗೆ ಯಾವ್ದು ಬೇಕು ಅಂತ ಮೈನ್ ನೋಡಬೇಕು. ಮೋದಿ ಎಲ್ಲ ಹೈ ಕ್ಲಾಸ್ ಬಿಸ್ನೆಸ್ ಅವ್ರಿಗೆ, ಹೈ-ಫೈ ಅವ್ರಿಗೆ ಒಳ್ಳೇದು ಮಾಡ್ತಾರೆ, ಅಥವಾ ಲೋಯರ್ ಲೆವೆಲಲ್ಲಿ ಮಾಡ್ತಾರೆ. ಮಿಡಲ್ ಕ್ಲಾಸ್ನ ಈಸ್ ನಾಟ್ ಫೋಕಸಿಂಗ್ ಅಟ್ ಆಲ್. ಅವರು ಬರೀ ಅಂದರೆ ಏನು ಹೇಳ್ತಾರೆ, ಅದು ಫಂಡಿಂಗ್ ಮಾಡ್ಕೊಳ್ಳೋದು ಗೆಲ್ಲೋದ್ರಲ್ಲೇ ಅವರು ಫೋಕಸ್ ಜಾಸ್ತಿ ಇರುತ್ತೆ. ಮಿಡಲ್ ಕ್ಲಾಸಿಂದ ಅವ್ರಿಗೆ ಏನು ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ಸ್ ಕೊಡೋಲ್ಲ, ಏನು ಉಪಯೋಗ ಆಗಲ್ಲ ಆ್ಯಕ್ಚುಲಿ. ಹಾಗಿದ್ದಲ್ಲಿ ಈ ಬಾರಿಯ ಪ್ರಧಾನಿಗಳು ಯಾರಾಗಬೇಕು ಸರ್ ನಿಮ್ಮ ಪ್ರಕಾರ? ಅಫ್ಕೋರ್ಸ್ ಆಗೋದು ಮೋದಿನ, ಅದರಲ್ಲಿ ಡೌಟ್ ಏನಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ ಅಷ್ಟೇ, ಇನ್ನೊಬ್ರು ಆಪೋಸಿಷನ್ ಯಾರು ಇಲ್ಲಲ್ಲ ಚೆನ್ನಾಗಿ, ಅಲ್ಲಿ ತನಕ ಮೋದಿ ಬರಲೇ ಬರ್ತಾರೆ ಅಷ್ಟೇ. ಓಕೆ, ಇವಾಗ ಏನು ಯೂತ್ ಮೊದಲನೇ ಬಾರಿ ವೋಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ನೀವೇನಾದರೂ ಒಂದು ಸಲಹೆ ಕೊಡೋದಾದರೆ? ಫಸ್ಟ್ ನೀವು ಅದು ದುಡ್ಡಿಗೆ ಅದಕ್ಕೆ ಎಲ್ಲ ಇನ್ಫ್ಲುಯೆನ್ಸ್ ಆಗ್ದೇ ನಿಮ್ಗೆ ಯಾರಿಗೆ ಅನ್ಸತ್ತೋ ಕಂಡುಬಿಟ್ಟು ನೋಡಿಬಿಟ್ಟು ವೋಟ್ ಆಗಬೇಕು ಅಷ್ಟೇ ಹೊತ್ತು ಯಾರೋ ಏನೋ ಹೇಳಿದ್ದಾರೆ ಅದು ಇದು ಅಂತ. ಇವಾಗ ಕಾಶ್ಮೀರಲ್ಲಿ 370 ಆರ್ಟಿಕಲ್ 370 ಒಳ್ಳೇದೇ, ಬಟ್ ನಮಗೇನು ಉಪಯೋಗ ಆಗುತ್ತೆ ಅದು ನೋಡಬೇಕು. ಆ ಥರ ಇವಾಗ ರಾಮ ಮಂದಿರ ಕಟ್ಟಿರೋ ಅದು ಒಳ್ಳೇದೇ, ಬಟ್ ನಮಗೇನು ಮಿಡಲ್ ಕ್ಲಾಸ್ಗೆ ಏನು ಉಪಯೋಗ ಆಗುತ್ತೆ ಅಥವಾ ನಮಗೆ ಪರ್ಸ್ನಲಿ ಏನು ಬೆನಿಫಿಟ್ ಆಗುತ್ತೆ ಅದನ್ನು ನೋಡಬೇಕೇ ಹೊತ್ತು. ಒಳ್ಳೇದೇ, ರಾಮ ಮಂದಿರ ಕಟ್ಟಿದ್ದು ಒಳ್ಳೇದೇ, ಆರ್ಟಿಕಲ್ 370 ಒಳ್ಳೇದೇ, ಬಟ್ ಪರ್ಸ್ನಲಿ ಫಾರ್ ಯುವರ್ ಡೆವಲಪ್ಮೆಂಟ್ ಹೂ ಈಸ್ ಬೆನಿಫಿಟಿಂಗ್ ಯು ಅದು ನೋಡಬೇಕಷ್ಟೇ. ಇಟ್ಸ್ ನಾಟ್ ಲೈಕ್ ದಟ್ ಮೋದಿ ಆರ್ ರಾಹುಲ್ ಗಾಂಧಿ ಅಂತ ಅಲ್ಲ. ಯಾರು ಒಳ್ಳೇದು ಮಾಡ್ತಾರೆ ಅನಿಸ್ತಾರೆ ಅವ್ರು ಮಾತ್ರ ಕೊಡಬೇಕು. ಆ ಟಿ ವಿಯಲ್ಲಿ ನೋಡಿದ್ದು ಅಥವಾ ಯಾರೋ ಹೇಳಿದ್ದನ್ನ ಕೇಳಿಸ್ಕೊಂಡ್ರಲ್ಲಿ ಉಪಯೋಗ ಇರಲ್ಲ. ನನ್ನ ಪ್ರಕಾರ ಕಾಂಗ್ರೆಸ್ ಬಿ ಜೆ ಪಿ ಏನು ಡಿಫ್ರೆನ್ಸ್ ಏನಿಲ್ಲ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ವೆಂಕಟೇಶ್ ಅಂತ. ಈ ಬಾರಿಯ ನಿಮ್ಮ ಮತ ಯಾರಿಗೆ ಸರ್? ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರಿಗೆ. ಯಾಕೆ ಸರ್? ಸರ್ ಅವರು ಬ್ಲ್ಯಾಕ್ ಮನಿ ಎಲ್ಲ ಹಿಡಿದುಕೊಟ್ಟಿದ್ದಾರೆ, ಮತ್ತು ಇದು ದೇಶಕ್ಕಾಗಿ ಎಲ್ಲ ಅನುಕೂಲ ಮಾಡ್ತಾಯಿದ್ದಾರೆ. ಎಲ್ಲದಕ್ಕೂ ಅವರು ಅನುಕೂಲ ಮಾಡಿದ್ದಾರೆ. ಯಾವುದೇ ರೀತಿ
ಅವರು ನಮಗೆ ಅನುಕೂಲನೇ ಮಾಡ್ತಾರೆ, ಅನಾನುಕೂಲ ಯಾರಿಗೂ ಮಾಡಿಲ್ಲ. ದೇಶಕ್ಕಾಗಿ ಹೋರಾಡ್ತಾ ಇದ್ದಾರೆ, ಅದಕ್ಕಾಗಿ ಅವರು ನನ್ನ ಮತ ಅವ್ರಿಗೆ ಆಗ್ತೀನಿ ಸರ್. ಹಾಗೆ ಇಲ್ಲಿ ನಿಮಗೆ MP ಆಗಿ ಸಂಸದರಾಗಿ ಯಾರು ಬೇಕು ಸರ್ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ? ಅವರು ಯಾರಾದರೂ ಆಗಲಿ ಸರ್, ಪ್ರಧಾನಿ ಮಾತ್ರ ಅವ್ರು ಆಗಬೇಕು. ಅವರೆಲ್ಲ ಚುರುಕಿದ್ದಾರೆ, ದೇಶದಲ್ಲಿ ಏನು ಎಲ್ಲ ಕಡೆ ನೋಡ್ತಾರೆ, ಅವರೆಲ್ಲ ಇದು ಮಾಡ್ತಾರೆ ಸರ್. ದೇಶ ಮಿಲ್ಟ್ರಿ ಅದು ಇದು ಎಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಅವರು ಬಾರ್ಡ್ರಲ್ಲೆಲ್ಲ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅದೇ ಸಾಕು. ಇವಾಗ ಇಲ್ಲಿ ಯಾರೇ ಸಂಸದರಾದರೂ ಇಲ್ಲಿ ಬಾಗೇಪಲ್ಲಿ ತಾಲೂಕಿಗೆ ಏನು ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು? ಏನು ಸರ್, ಮಾಮೂಲಿ ರೋಡುಗಳು, ಇವು ಹಳ್ಳಿಗಳ ರೋಡುಗಳು ಎಲ್ಲ ಆಗಬೇಕು. ಅವರು ಇಲ್ಲಿ ಈ ಬಾರಿ ಎಲೆಕ್ಷನಲ್ಲಿ ಗೆದ್ದಿರೋರು ಮಾಡಿಸಿಲ್ಲ, ಇನ್ನು ಮುಂದೆ ಬರೋರು ಮಾಡಿಸ್ತಾರೋ ಮಾಡಲ್ಲೋ ಗೊತ್ತಿಲ್ಲ. ನಾವು ಓಟಂತೂ ನರೇಂದ್ರ ಮೋದಿಗೆ ಹಾಕ್ತೀವಿ. ನಮಸ್ಕಾರ ಸರ್. ನಿಮ್ಮ ಹೆಸರು? ಲಕ್ಷ್ಮಣ ಶೆಟ್ಟಿ. ಸರ್, ಲೋಕಸಭೆ ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ. ಮೊದಲ ಹಂತದಲ್ಲಿ ನಾವೆಲ್ಲರೂ ವೋಟ್ ಮಾಡ್ತಾ ಇದ್ದೀವಿ ನಮ್ಮ ಕ್ಷೇತ್ರದವರು. ಸೊ ಈ ಬಾರಿ ಯಾರಿಗೆ ನಿಮ್ಮ ಮತ, ನಿಮ್ಮ ಬೆಂಬಲ ಯಾರಿಗೆ? ಸರ್, ನಾವು ಮೊದಲಿಂದ ಸುಬ್ಬಾರೆಡ್ಡಿ, ಇದರಲ್ಲಿ ಬಂದು ಮೋದಿ ಇರ್ಬೇಕು ಸರ್, ಅಷ್ಟೇ ಸರ್. ಯಾಕೆ ಅಂತ ಕೇಳೋದಾದರೆ? ಇಲ್ಲ, ಅವರು ಒಳ್ಳೆಯವರು. ನಿಮ್ಮ ಬೆಂಬಲ ಸ್ಥಳೀಯವಾಗಿ ಕಾಂಗ್ರೆಸ್ಗ ಅಥವಾ BJPಗ? ಕಾಂಗ್ರೆಸ್ ಸರ್. ಕಾಂಗ್ರೆಸ್ಗೆ. ಯಾಕೆ ಅಂತ ಒಂದೆರಡು ಕಾರಣ ಕೊಡೋದಾದರೆ? ಸರ್, ಮೊದಲಿಂದ ಕಾಂಗ್ರೆಸ್ ನಾವು, ಹೌದಾ, ಅಂದರೆ ಅಲ್ಲಿ ಮೋದಿ ಇರ್ಬೇಕು ಸರ್, ಅಲ್ಲಿ ಅಷ್ಟೇ ಸರ್. ಇವಾಗ ನೀವು ಹೇಳ್ತಾ ಇದ್ದೀರಾ ಸ್ಥಳೀಯವಾಗಿ ನಿಮಗೆ ಕಾಂಗ್ರೆಸ್ ಬರಬೇಕು ಅಂತ, ಆದರೆ ನರೇಂದ್ರ ಮೋದಿಗಳು PM ಆಗಬೇಕು ಅಂತ ಹೇಳ್ತಾ ಇದ್ದೀರಾ. ಹೇಗೆ ಇದನ್ನೇ ಹೇಗೆ ನೀವು ಡಿಫೈನ್ ಮಾಡ್ತೀರಾ ಅಂತಂದ್ರೆ? ಅವರು ಒಳ್ಳೆಯವರು, ಎಲ್ಲದಕ್ಕೂ ಅನುಕೂಲ, ಅವರು ಇರಬೇಕಂತ. ಸೊ ಈ ಬಾರಿಯ ಪ್ರಧಾನಿಗಳು ಅಲ್ಲೇ ಮೋದಿ ಸರ್. ಮೋದಿ ಅವರು. ಇಲ್ಲಿ ಸುಬ್ಬಾರೆಡ್ಡಿ ಅವರು. ಅಂದರೆ ಇಲ್ಲಿ ಇವಾಗ ಒಂದು ಕಾಂಗ್ರೆಸ್ಸಲ್ಲಿ ಒಂದು ಕನ್ಫ್ಯೂಷನ್ ಇದೆ, ಟಿಕೆಟ್ ಯಾರು ಕೊಡಬೇಕು ಅಂತ, ವೀರಪ್ಪ ಮೊಯ್ಲಿ ಅವ್ರಿಗ, ರಕ್ಷಾರಾಮಯ್ಯ ಅವ್ರಿಗ. ಸೊ ನಿಮ್ಮ ಬೆಂಬಲ ಯಾರ ಕಡೆಗೆ? ರಕ್ಷಾರಾಮಯ್ಯಗೆ ಕೊಡಿ. ರಕ್ಷಾರಾಮಯ್ಯ ಅವರು. ಯಾಕೆ ಅಂತ ಕಾರಣ ಕೇಳೋದಾದ್ರೆ? ಏನೋ ಒಳ್ಳೆಯವರು ಅಂತ. ವೀರಪ್ಪ ಮೊಯ್ಲಿ ಅವ್ರಿಗೂ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಸಕ್ರಿಯ ರಾಜಕಾರಣ ಮಾಡಿದ್ದಾರೆ. ಏನು ಸಿಗಲ್ಲ ಬಿಡಿ ಸರ್, ಏನು ಪ್ರಯೋಜನ ಇಲ್ಲ, ಇಂಪ್ರೂವ್ ಮಾಡಿ ಅವ್ರು ಕೊಡ್ಬೇಕು ಸರ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಈ ಬಾರಿಯ ಲೋಕಸಭೆ ಎಲೆಕ್ಷನ್ಸಲ್ಲಿ ನಿಮ್ಮ ಬೆಂಬಲ ಯಾರಿಗೆ, ನಿಮ್ಮ ಮತ ಯಾರಿಗೆ, ಯಾವ ಪಕ್ಷಕ್ಕೆ? 90% BJPಗೆ. ಯಾಕೆ ಸರ್, ಯಾಕೆ ಅಂತ? ಯಾಕೆ ಕಾರಣ ಏನು ಅಂತ? ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು, BJP ಅವರು, ಅವ್ರಿಗೆ ಆಗ್ತೀವಿ. ಈ ಬಾರಿಯ ಪ್ರಧಾನಿ ಯಾರಾಗಬೇಕು ಸರ್, ಪ್ರಧಾನಮಂತ್ರಿಗಳು ಯಾರಾಗಬೇಕು? ನರೇಂದ್ರ ಮೋದಿ ಅವರು. ಒಂದು ಕಾರಣ ಕೊಡೋದಾದ್ರೆ ಯಾಕೆ ಅಂತ? ಯಾಕೆಂತ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾನೆ, ಅದಕ್ಕೋಸ್ಕರ. ಇಲ್ಲಿ ಯಾರು ನಿಮಗೆ ಸಂಸದರಾಗಬೇಕು ಅಂತ? ಏನು BJP ಅವರೇ. ಇವಾಗ ನೀವು BJP ಅವರು ಇಲ್ಲಿಂದ ಸಂಸದರಾಗಿ ಆಯ್ಕೆ ಆದರೆ ಯಾವ ರೀತಿಯ ಅಭಿವೃದ್ಧಿಯನ್ನ ಕೇಳ್ತಾ ಇದ್ದೀರಾ ಬಾಗೇಪಲ್ಲಿಗೆ? ಏನು ಕೇಳ್ತಾರೆ, ಅವರು ಯಾವಾಗೋ ಬರ್ತಾರೆ, ನಾವೇನು ರಾಜಕೀಯದಲ್ಲಿ ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ? ಚೆನ್ನಾಗಿ ಆಗಬೇಕು ಅಭಿವೃದ್ಧಿ. ಸರ್, ನಮಸ್ಕಾರ. ನಿಮ್ಮ ಹೆಸರು? ರಮೇಶ್ ಅಂತ. ಸರ್, ಈ ಬಾರಿಯ ಲೋಕಸಭೆ ಎಲೆಕ್ಷನ್ಸಲ್ಲಿ ನಿಮ್ಮ ಮತ ಯಾರಿಗೆ? BJPಗೆ. ಯಾಕೆ ಸರ್? ನಮ್ಗೆ BJP ಮೇಲೆ ಇಷ್ಟ, ಒಳ್ಳೆ ಕೆಲಸ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು, ಅದರಿಂದ ಅವ್ರ ಮೇಲೆ ಇಷ್ಟ, ಅದೇ ಬರ್ಬೇಕು ನಾವು. ಸೊ ಈ ಬಾರಿಯ ಪ್ರಧಾನಿಗಳು ನರೇಂದ್ರ ಮೋದಿ ಅವರು. ಈ ಬಾರಿ ಅವ್ರ ಮೋದಿ ಮೇನಿಯಾ ವರ್ಕ್ ಆಗುತ್ತಾ? 100%. ಓಕೆ, ಇಲ್ಲಿ ಸಂಸದರಾಗಿ ಯಾರು ಆಯ್ಕೆ ಆಗಬೇಕು? ನಿಮ್ಮ ಯಾರಾದಾಗಲಿ ನಾವು BJPಗೆ ಮಾಡೋದು, BJPಗೆ ವೋಟ್ ಮಾಡೋದು ಅಷ್ಟೇ. ಏನು ಅಭಿವೃದ್ಧಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಬಾಗೇಪಲ್ಲಿ ತಾಲೂಕಿಗೆ ನೀವು? ಎಲ್ಲ ಮಾಡ್ತಾರೆ ಸರ್, ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತದೆ. ಈ ಪ್ರಿಯ ಯೋಜನೆಗಳು ಬಿಟ್ಟಿದ್ದಾರೆ, ಅದರಿಂದ ಏನು ಮಾಡೋಕ್ಕಾಗಲ್ಲ. ಈ ಸೆಂಟ್ರಲಲ್ಲೇ ಬರ್ತೇ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಒಂದು ನಂಬಿಕೆ. ಯಾಕೆ ಇಲ್ಲಿ ಸ್ಥಳೀಯ ಶಾಸಕರಿಂದ ಏನು ಕೊರತೆ ಇದೆ ಇಲ್ಲಿ? ಏನಂತ ಎಲ್ಲ ಇದು ಫ್ರೀ ಬಿಟ್ಟಿದ್ದಾರಲ್ಲ, ಅದರಿಂದ ಅವ್ರು ಏನು ಮಾಡೋಕ್ಕಾಗಲ್ಲ. ಸೆಂಟ್ರಲಿಂದ ಏನೋ ಸ್ಕೀಮ್ ಬರುತ್ತೆ, ನರೇಂದ್ರ ಮೋದಿ ಪ್ರಧಾನ ಆಗುತ್ತೆ, ಅದರಿಂದ ಸ್ವಲ್ಪ ಇಂಪ್ರೂವ್ ಆಗ್ಬೋದು ಅಂತ ನಂಬಿಕೆ. ಇಲ್ಲಿ ಸ್ಥಳೀಯ ಶಾಸಕರ ಬಗ್ಗೆ ಏನಾದರೂ ಹೇಳೋದಾದರೆ? ನಮಗೇನು ಅವ್ರ ಮೇಲೆ ಕೋಪನೂ ಇಲ್ಲ, ಏನಿಲ್ಲ, ನಮಗೇನಿಲ್ಲ, ನಾರ್ಮಲ್, ನಮಗೇನು ಪ್ರಾಬ್ಲಮ್. ನಮ್ಗೆ BJP ಬರಬೇಕಷ್ಟೆ. ಇವಾಗ ನೀವು ಹೇಳ್ತಾ ಇದ್ದೀರಾ ಏನೋ ಪಂಚರತ್ನ ಯೋಜನೆಗಳಿಂದ ಪ್ರಾಬ್ಲಮ್ ಆಗಿದೆ ಅಥವಾ ಯಾವ ಬೇರೆ ರೀತಿಯ ಅಭಿವೃದ್ಧಿಗಳನ್ನು ಇಲ್ಲಿ ತಂದ್ಕೊಡ್ಬೇಕಾಗಿತ್ತು ಅಂತ. ಬಾಗೇಪಲ್ಲಿ ತಾಲೂಕುಗಾಗಲಿ ಅಥವಾ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕಾಗಲಿ ಇವಾಗ ಬರುವ ಸಂಸದರಿಂದ ಯಾವ ರೀತಿಯ ಅಭಿವೃದ್ಧಿಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಮ್ಗೆ ಈ ರೋಡ್ಗಳು ಅದು ಇದು ಕೆಲಸ ಮಾಡ್ತಾ ಸಾಕಷ್ಟೆ. ಯಾಕಂದರೆ ಬರಗಾಲ ಬಂದುಬಿಟ್ಟಿದೆ, ಏನೋ ರೈತರಿಗೂ ಸ್ವಲ್ಪ ಅನುಕೂಲ ಮಾಡ್ತದೆ, ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ. ಓಕೆ, ಥ್ಯಾಂಕ್ ಯು.
ನಿಮ್ಮ ಹೆಸರು? ಅರುಣ್ ಕುಮಾರ್. ಅರುಣ್ ಕುಮಾರ್, ನಿಮ್ಮ ವಯಸ್ಸು 18. ಈ ಬಾರಿ ಲೋಕಸಭೆ ಎಲೆಕ್ಷನ್ಗೆ ವೋಟ್ ಮಾಡ್ತಾ ಇದ್ದೀರಾ? ಹಾಂ, ಮಾಡ್ತಾ ಇದ್ದೀವಿ. ಈ ಬಾರಿ ನಿಮ್ಮ ಬೆಂಬಲ ಯಾರಿಗೆ? ಕಾಂಗ್ರೆಸ್ಗಾ ಬಿಜೆಪಿಗೆ? ಬಿಜೆಪಿಗೆ. ಯಾವತ್ತು ಬಿಜೆಪಿ. ಯಾಕೆ? ನಮಗೆ ಎಲ್ಲ ಮೋದಿ ಎಲ್ಲ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವೆಲ್ಲ ಬಿಜೆಪಿಗೆ ವೋಟ್ ಆಗೋದು. ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಮೋದಿ ಅವರು ಅನ್ನೋದಾದ್ರೆ? ನಮಗೆಲ್ಲ ಓದೋಕ್ಕೆ ಅನುಕೂಲ ಇದೆ, ಬಸ್ಸುಗಳೆಲ್ಲ ಅನುಕೂಲ ಇದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸಿಲಿಂಡ್ರು, ಗ್ಯಾಸು ಎಲ್ಲ ಅನುಕೂಲ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಬಿಜೆಪಿಗೆ. ಸೊ ಇವಾಗ ಏನು ನೀವು ಯೂತ್ ಇವಾಗ ತಾನೇ 18 ಅಂತ ಹೇಳಿದ್ರೆ ಈ ಬಾರಿ ವೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಇದೇ ರೀತಿ ನಿಮ್ಮ ಥರ ಎಷ್ಟೋ ಜನ ಮೊದಲನೇ ಬಾರಿ ವೋಟ್ ಮಾಡೋರು ಇರ್ತಾರೆ, ಅವ್ರಿಗೆಲ್ಲ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವತ್ತು ಬಿಜೆಪಿಗೆ ಹಾಕಿ ಓಟು, ಯಾವತ್ತು ಮೋದಿಗೆ ಸಪೋರ್ಟ್ ಮಾಡಿ, ಕಾಂಗ್ರೆಸ್ಗೆ ಯಾವತ್ತು ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ. ಇವಾಗ ಇಲ್ಲಿ ಸ್ಥಳೀಯವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾರು ನಿಮಗೆ ಸಂಸದರಾಗಬೇಕು, ಯಾರು MP ಆಗಬೇಕು? ನಮಗೆ ಯಾವತ್ತೂ ಸುಧಾಕರ್ ಅವರು. ಯಾಕೆ ಅಂತ? ಅವರೆಲ್ಲ ಚೆನ್ನಾಗಿ ಇದು ಚಿಕ್ಕಬಳ್ಳಾಪುರ ಎಲ್ಲ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಬಂದು ಏನು ಇಂಪ್ರೂವ್ ಮಾಡ್ತಾ ಇಲ್ಲ, ಎಲ್ಲ ಕೆಟ್ಟೋಗ್ತಾ ಇದೆ. ಇಂಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ, ಅವರು ಇವಾಗ ಕೆಟ್ಟೋಗ್ತಾ ಇದೆ ಎಲ್ಲ ಇದು ಚಿಕ್ಕಬಳ್ಳಾಪುರ. ಅದಕ್ಕೆ ಯಾವತ್ತೂ ಸುಧಾಕರೇ ಬೆಸ್ಟ್. ಇಲ್ಲಿ ಇವಾಗ ಬಾಗೇಪಲ್ಲಿಯ ಸ್ಥಳೀಯ ಶಾಸಕರ ಬಗ್ಗೆ ಏನಾದರೂ ಹೇಳೋದಾದರೆ? ಇಲ್ಲ, ಸುಬ್ಬಾರೆಡ್ಡಿದು ಏನಿಲ್ಲ ಇಲ್ಲಿ. ಯಾವತ್ತು ಇದು ಮುನ್ರಾಜ್ ಬಂದಿದ್ದರು, ಮುನ್ರಾಜ್ ಎಲ್ಲ ಮಾಡಿಬಿಟ್ಟಿದ್ರು, ಅವ್ರು ಆದರೂ ಸೋತೋದ್ರು. ನೆಕ್ಸ್ಟಿಗೆ ಇದ್ದಾಗ ಬರ್ತಾರೆ, ನಾವೆಲ್ಲ ಮುನ್ರಾಜ್ಗೆ ಸಪೋರ್ಟ್ ಬಿಜೆಪಿ. ಇವಾಗ ಇಲ್ಲಿ ಯಾರೇ ಸಂಸದರಾದರೂ, ಯಾರೇ MP ಆಗಿ ಆಪ್ಟ್ ಆದರೂ ಅವ್ರಿಗೆ ಈ ರೀತಿ ಅಭಿವೃದ್ಧಿಯನ್ನು ನಮ್ಮ ಕ್ಷೇತ್ರಕ್ಕೆ ಮಾಡಿಕೊಡಿ ಅನ್ನೋದಾದರೆ ಯಾವ ರೀತಿ ಅಭಿವೃದ್ಧಿಯನ್ನು ಕೇಳ್ತೀರಾ ನೀವು? ನಮಗೆ ಇಂಥದ್ದು ಬೇಕು ಅಂತ ಕೇಳ್ತೀವಿ, ಅವ್ರು ಮಾಡ್ತಾರೆ, ನಮಗೆಲ್ಲ ಗೊತ್ತು ಅದು. ಅವರು ನಮ್ಮೂರಿಗೆಲ್ಲ ಮಾಡಿದ್ದಾರೆ, ಟವರ್ ತಂದು ಕೊಟ್ಟರು, ಎಲ್ಲ ಬಸ್ ವ್ಯವಸ್ಥೆ ಇಲ್ಲ ನಮ್ಮ ಕಡೆಗೆ, ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು ಮುನ್ರಾಜ್ ಅವರು, ಎಲ್ಲ ಮಾಡಿದ್ದಾರೆ. ಅದಕ್ಕೆ ಯಾವತ್ತು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ. ಜೈ ಬಿಜೆಪಿ. ಅಷ್ಟೇ. ನಮಸ್ಕಾರ. ನಿಮ್ಮ ಹೆಸರು? ಜಯಲಕ್ಷ್ಮಿ. ಈ ಬಾರಿ ಲೋಕಸಭೆ ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ಮತ ಯಾರಿಗೆ? ನಂದು ಯಾರಿಗೂ ಹಾಕೋ ಇಂಟ್ರೆಸ್ಟ್ ಅಂತೂ ಇಲ್ಲ. ಯಾಕೆ ಏನು ಸೊಸೈಟಿ ಯಾವ ಥರ ಇದೆ ಅಂತ ಗೊತ್ತಾಗ್ತಿದೆ. ಆದರೆ ನಿಮ್ಮ ಒಂದು ಓಟು ತುಂಬ ಜವಾಬ್ದಾರಿಯುತನೇ. ಬಟ್ ನೋಡೋಣ, ಮುಂದೆ ಇದೆ ಅಲ್ವಾ, ನೋಡೋಣ, ನೋಡಿ ಯೋಚನೆ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ಹಾಗಿದ್ದಲ್ಲಿ ಈ ಬಾರಿಯ ಪ್ರಧಾನಿ ಯಾರಾಗಬೇಕು ಅನ್ನೋದಾದರೆ? ನಂಗೆ ಐ ಥಿಂಕ್ ಕಾಂಗ್ರೆಸ್ ಬಂದರೆ ಬೆಟರ್ ಅನಿಸುತ್ತೆ. ಯಾಕಂದರೆ ಅವ್ರು ಹೇಳಿರೋ ಅವ್ರು ಹಾಕಿರೋ 3-5 ಬೆನಿಫಿಟ್ಸು ಅವರು ಮಾಡಿದ್ದಾರೆ. ಬಿಕಾಸ್ ಅವರಿಂದ ಕಾಂಗ್ರೆಸ್ ಓಕೆ ಬೆಟರ್ ಅಂತ ನನಗನ್ಸುತ್ತೆ. ಯಾರು ಪ್ರೈಮ್ ಮಿನಿಸ್ಟರ್ ಆದರೆ ಚೆನ್ನಾಗಿರುತ್ತೆ ಅಂತ? ಇವಾಗ ನೀವು ಹೇಳಿದ್ರಿ ಕಾಂಗ್ರೆಸ್ ಆದರೆ ಬೆಸ್ಟ್ ಅಂತ. ಸೊ ಅಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಅಥವಾ ಖರ್ಗೆ ಅವರ ಆಗಬೇಕಾ? ಖರ್ಗೆ ಅವರಾದರೆ ಬೆಟರ್ ಅಂತ ಅನಿಸುತ್ತೆ. ಬಟ್ ಪಾಲಿಟಿಕ್ಸ್ ಅಷ್ಟೇ ನನಗೆ ನಾಟ್ ಇಂಟ್ರೆಸ್ಟೆಡ್. ಇವಾಗ ನೀವು ಹೇಳಿದ್ರಿ ಏನೋ 5 ಬೆನಿಫಿಟ್ಸ್ ಕೊಟ್ಟಿದ್ದಾರೆ ಅಂತ, ಅದು ನಿಮ್ಗೆ ಯಾವ ರೀತಿಯಾಗಿ ಉಪಯೋಗ ಆಗ್ತಾ ಇದೆ ಸ್ಟೇಟಲ್ಲಿ? ನನಗೆ ಅಂದರೆ ಬಸ್ ಆ್ಯಕ್ಚುಲಿ ಯೂಸ್ ಆಗ್ತಿದೆ, ಫ್ರೀ ಬಸ್ ಇದೆ ಅಲ್ವಾ. ಸೊ ನಾವು ಎಲ್ಲಾದರೂ ಔಟ್ಸೈಡ್ ಹೋಗ್ಬೇಕಂದ್ರು ಸೊ ಯೂಸ್ ಆಗ್ತಿದೆ. ನಾವು ವರ್ಕ್ಗೆ ಹೋಗ್ತೀವಲ್ವಾ, ಸೊ ಅದು ಎಲ್ಲ ನಮಗೆ ಕಂಫರ್ಟಬಲ್ ಅನಿಸುತ್ತೆ. ಮತ್ತು ರೈಸು ಎಲ್ಲ ಸೊ ಯೂಸ್ ಆಗುತ್ತೆ. ಸೊ ಆ ಥರ ಅವ್ರು ಕೊಟ್ಟಿರೋ ಬೆನಿಫಿಟ್ಸ್ ಎಲ್ಲ ಸ್ವಲ್ಪ ಯೂಸ್ ಆಗುತ್ತೆ. ಬಟ್ 2000 ಆ ಥರದ್ದೆಲ್ಲ ಆಗ್ತಿದೆಯಲ್ಲ, 2000 ರುಪೀಸು, ಸೊ ಅದೆಲ್ಲ ಯೂಸ್ ಆಗಿದೆ ತುಂಬ ಜನಕ್ಕೆ. ಸೊ ನಮ್ಗದು ಇಲ್ಲ, BPL ಕಾರ್ಡ್ಸ್ ಎಲ್ಲ ಇಲ್ಲ. ಸೊ ಇರೋರಿಗೆ ಅದು ತುಂಬ ಯೂಸ್ಫುಲ್ ಆಗಿದೆ ಅಂತ. ಇವಾಗ ನೀವು ಹೇಳಿದ್ರಿ ಏನು ಯಾರಿಗೆ ಹಾಕಬೇಕು ಅನ್ನೋ ಕನ್ಫ್ಯೂಷನ್ ಇದ್ದೀವಿ, ಹಾಕೋದೇ ಇಲ್ಲ ಅಂತ ಹೇಳಿದ್ರಿ. ಆದರೆ ಮತ ಅನ್ನೋದು ಅದು ಜವಾಬ್ದಾರಿ, ನಮ್ಮದು ಜವಾಬ್ದಾರಿ ಹಕ್ಕಾಗಿದೆ. ನೋಡೋಣ ಸರ್, ಮುಂದೆ ಇನ್ನೂ ಟೈಮ್ ಇದೆ ಅಲ್ವಾ, ಸ್ವಲ್ಪ ಯೋಚನೆ ಮಾಡಿ ಹಾಕೋಣ ಅಂತ. ನಿಮ್ಮ ಹೆಸರು? ಶಾತಾಜ್. ಈ ಬಾರಿ ಲೋಕಸಭೆ ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ಮತ ಯಾರಿಗೆ? ಎಲ್ಲರೂ ಯಾವ್ದಕ್ಕೆ ಹಾಕ್ತಾರೋ ಅದಕ್ಕೆ ಹಾಕ್ತೀವಿ ನಾವು ಅಷ್ಟೇ. ಯಾವ್ದಕ್ಕೆ ಹಾಕ್ತಾರೋ ಅದಕ್ಕೆ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಾ. ಆದರೆ ದೇಶದ ಉನ್ನತಿಗಾಗಿ ಅಥವಾ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಉನ್ನತಿ ಪಡಿಬೇಕಂದ್ರೆ ಯಾರು ಬರಬೇಕು, ಯಾವ ಪಕ್ಷ ಬರಬೇಕು? ಕಾಂಗ್ರೆಸ್ ಬಂದ್ರೆ ಒಳ್ಳೇದು. ಕಾಂಗ್ರೆಸ್ ಬಂದರೆ ಒಳ್ಳೇದು. ಯಾಕೆ ಅಕ್ಕ? ಯಾಕಂದರೆ ಎಲ್ರಿಗೂ ಸಮಾನತ್ವ ಇದೆ, ಅವ್ರ ಹತ್ರ ಭೇದ ಭಾವ ಇಲ್ವಲ್ಲ, ಎಲ್ಲರೂ ಒಂದೇ ಅಂತಾರೆ ಅವರು. ಜನಗಳಲ್ಲಿ ಭೇದ ಇದು ಇಡಲ್ವಲ್ಲ ಅವರು. ಯಾವ ರೀತಿ ಭೇದ ಭಾವ ನೀವು ಹೇಳ್ತಾ ಇದ್ದೀರಾ ಇವಾಗ, ಯಾವ ರೀತಿ ಅಂತ? ಹಾಕ್ಬೋದಿಲ್ಲ ಅಂದರೆ ಹಿಂದೂ ಮುಸ್ಲಿಮ್ದು ಗಲಾಟೆಗಳು ಅವಿಗೂ ಆಗೋದಿಲ್ಲ, ಎಲ್ಲರೂ ಒಂದೇ ಅಲ್ವಾ. ಇವತ್ತು ಜಗತ್ತಿನಲ್ಲಿ 2 ಜಾತಿನೇ ಇರೋದು, ಒಂದು ಹೆಣ್ಣು ಒಂದು ಗಂಡು. ಇದರಲ್ಲಿ ಬೇರೆ ಬಂದರೆ ತುಂಬ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಎಲ್ಲರೂ ತುಂಬ ಇಷ್ಟಪಡೋದು ಕಾಂಗ್ರೆಸ್ ಬಂದ್ರೇ ಒಳ್ಳೇದು ಅಂತಾರೆ. ಇವಾಗ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಅವ್ರಿಷ್ಟ ಯಾವುದು ಮೆಜಾರಿಟಿ ಬರುತ್ತೆ ಅದಾಗುತ್ತೆ ಅಷ್ಟೇ, ಹೇಳೋಕ್ಕಾಗಲ್ಲ. ನಾವು ಹೇಳೋಕ್ಕಾಗಲ್ಲ, ಅದು ಯಾವುದು ಬರುತ್ತೆ ಅದು ಆಗುತ್ತೆ ಅಷ್ಟೇ ಅಲ್ವಾ. ನಾವೇ ಹೆಂಗೆ ಬರುತ್ತೆ ಅಂದರೆ ಅದು ಸುಳ್ಳು ಅಷ್ಟೇ ಅಲ್ಲ.
ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಾಗೇಶ್ ಅಂತ. ಈ ಬಾರಿಯ ಲೋಕಸಭೆ ಎಲೆಕ್ಷನ್ಸಲ್ಲಿ ನಿಮ್ಮ ಮತ ಯಾರಿಗೆ? ಮೋದಿ ಅವರಿಗೆ. ಯಾಕೆ ಅಂತ? ಅವರೇ ಇನ್ನು 15 ವರ್ಷದಿಂದ ಇಂಡಿಯನ್ ಡೆವಲಪ್ ಮಾಡಿರೋದಲ್ಲ, ಅದಕ್ಕೆ. ಇಂಡಿಯಾನ ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಿ. ಯಾವ ರೀತಿ ಡೆವಲಪ್ಮೆಂಟ್ ಅಂತ? ಇನ್ಫ್ರಾಸ್ಟ್ರಕ್ಚರು, IT ಕಂಪ್ನಿಗಳು, ಡೆವಲಪ್ಮೆಂಟು, ಸ್ವಚ್ಛ ಭಾರತ್ ಇದೆಯಲ್ಲ, ಎಲ್ಲ ನೋಡ್ತಾ ಇದ್ದಾರಲ್ಲ ಜನ ಎಲ್ಲರೂ. ಹೌದು, ಅದು ಅವರೇ. ಹಾಗೆ ನೀವು ಇವಾಗ ಏನು ಮೋದಿ ಅವರ ಅಭಿವೃದ್ಧಿ ಅದು ಇದು ಏನೋ ಹೇಳಿದ್ರಿ, ಆದರೆ ಇವಾಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ. ಇಲ್ಲಿ ಯಾವ ರೀತಿಯ ಅಭಿವೃದ್ಧಿಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಸ್ಥಳೀಯ ಶಾಸಕರು ಕೂಡ ಕಾಂಗ್ರೆಸ್ನವರು, ಸುಬ್ಬಾರೆಡ್ಡಿ ಅವರು, ಅವರಿಂದ ಯಾವ ರೀತಿಯ ಅಭಿವೃದ್ಧಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಬಾಗೇಪಲ್ಲಿ ತಾಲೂಕಿನಲ್ಲಿ? ಆದರೆ ಸುಬ್ಬಾರೆಡ್ಡಿ ಅವ್ರಿನ್ನು 15 ವರ್ಷದಿಂದ ಏನು ಮಾಡಿಲ್ಲ. ಈಗ ಇದನ್ನು ಮಾಡ್ಬೋದು, ಯಾಕಂದರೆ ಅಧಿಕಾರ ಇದೆ, ಮಾಡಿದ್ರೆ ಪರವಾಗಿಲ್ಲ. ಏನಾದರೂ ಮಾಡಿದ್ರೆ ನಮಗೂ ಒಳ್ಳೆಯದು. ಈ ರೋಡ್ ಆದರೆ ಈ ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತೆ, ಟಾಯ್ಲೆಟು, ಅವ್ರಿಗೆ ಇವಾಗಿರೋ ಟೆಕ್ನಾಲಜಿ ಎಲ್ಲ ಅಭಿವೃದ್ಧಿ, ಅವ್ರಿಗೆ ಈ ಟೆಕ್ನಾಲಜಿ ಎಲ್ಲ ಅವ್ರಿಗೆಲ್ಲ ತೋರಿಸ್ಬೇಕು ಅಂತ ಎಲ್ಲ ಅವರು ಹೇಳಿದ್ರೆ ಒಳ್ಳೆಯದು. ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಆಯ್ಕೆಯಾಗುವ ಸಂಸದರ ಕೈಯಿಂದ ಯಾವ ರೀತಿಯ ಅಭಿವೃದ್ಧಿಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಈ ರೀತಿಯಾಗಿ ಏನು ಅಂತ ಹೇಳೋದಾದರೆ ನಮಗೆ ಮೈನ್ ಬೇಕಾಗಿರೋದು ಕಾಲೇಜುಗಳು ಮತ್ತು ಈ ನಮ್ಮ ಕಾಲೇಜ್, ಈ ಮೈನು ಈ ಸ್ಟೂಡೆಂಟ್ಗೆಲ್ಲ ಈ ಸರೌಂಡಿಂಗ್ ಕಾಲೇಜ್ ಯಾವ ಕಾಲೇಜ್ ಹತ್ರ ಇದೆಯೋ ಡ್ರಗ್ಸ್ ಇದೆಯೋ ಆ ಡ್ರಗ್ಸ್ನೆಲ್ಲ ಈ ಇರುತ್ತಲ್ಲ ಮಾಮೂಲಿ ಸಿಗರೇಟು ಇಂಥವೆಲ್ಲ ಅದನ್ನು ಬ್ಯಾನ್ ಮಾಡಬೇಕು. ನಮ್ಮ ಯಾವುದಾದ್ರೂ ಮಾಡಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅದು ಬ್ಯಾನ್ ಆಗಬೇಕು. ಇಲ್ಲ ಅಂದರೆ ಸ್ಟೂಡೆಂಟ್ ಹದಗೆಡ್ತಾ ಇದ್ದಾರೆ ಜಾಸ್ತಿ. ಈಗ ಯೂತ್ ಎಲ್ಲ ಆಲ್ಮೋಸ್ಟ್ ಅಲ್ಲ ಟೀ ಅಂಗಡಿಯಲ್ಲಿ ಆ ಸಿಗರೇಟ್ ಕುಡಿಯೋದು, ಅಲ್ಲಿ ಕುಡಿಯೋದು ಎಲ್ಲ. ಇವಾಗ 18 ವರ್ಷ ನನ್ನ ತಮ್ಮ ಇರ್ಬೋದು, ಅಂಥವರೆಲ್ಲ ಇವಾಗ ಅಡಿಕ್ಟ್ ಆಗ್ತಾ ಇದ್ದಾರೆ ಅದಕ್ಕೆಲ್ಲ. ಈ ಮೈನು, ಈ ಟೊಬ್ಯಾಕೋ, ಈ ಮದ್ಯಪಾನ ಸ್ವಲ್ಪ ಕಡಿಮೆ ಮಾಡಬೇಕು. ಇಲ್ಲ ಅಂದರೆ ಇದು ಮುಂದುವರ್ತಾ ಹೋಗ್ತಾ ಇರುತ್ತೆ ಅಷ್ಟೇ. ಹಾಗೆ ಇವಾಗ ಯುವ ಜನತೆ ವೋಟ್ ಮಾಡ್ತಾರೆ. ಇವಾಗ ಅವ್ರದ್ದು 18 ಆಗಿರ್ಬೋದು, 19 ಆಗಿರ್ಬೋದು, ಸಂಸದರಾಗಿ ಆಯ್ಕೆ ಮಾಡೋದಕ್ಕೆ ಇದು ಅವರು ಮೊದಲನೇ ವೋಟ್ ಆಗಿರುತ್ತೆ, ಮೊದಲನೇ ಬಾರಿ ವೋಟ್ ಮಾಡ್ತಾ ಇರ್ತಾರೆ. ಆ ಯುವ ಜನತೆಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಯುವಕರಿಗೆ ದುಡ್ಡಿಗೂ ಆಸೆ ಪಡ್ದಿರೋ ಒಳ್ಳೆ ಕೆಲಸ ಮಾಡೋರ್ಗೆ ವೋಟ್ ಹಾಕಿ ಅಂತ ನಾವು ಹೇಳ್ತೀವಿ ಅಷ್ಟೇ. ನಮಸ್ಕಾರ. ಈ ಬಾರಿ ನಿಮ್ಮ ಮತ ಯಾರಿಗೆ ಲೋಕಸಭೆ ಎಲೆಕ್ಷನ್ಸಲ್ಲಿ? ನಿಮ್ಮ ವೋಟ್ ಯಾರಿಗೆ ಹಾಕ್ತಾ ಇದ್ದೀರಾ? ಯಾವ ಪಕ್ಷಕ್ಕೆ ಹಾಕ್ತಾ ಇದ್ದೀರಾ ಅಂತ? ಇವ್ರಿಗೆ ಬುದ್ಧಿ ಯಾರು ಅಭಿವೃದ್ಧಿ ಮಾಡ್ತಾರೆ ನಿಮ್ಮ ప్రకార? ಯಾರು ಬಂದರೆ ಅಲ್ಲ ఎవరు వస్తే మీకు అభివృద్ధి అవుతుంది ఈడ? ఎవరు వస్తే కాదు, మా కష్టం మాకు తప్పదు. అప్పుడు ఎవరికి బుద్ధి పుట్టే వాళ్ళకి వేస్తాము అంతే. మనకేమి ಅಲ್ಲ ಅಣ್ಣ, ಯಾರಿಗೆ ಬುದ್ಧಿ ಕೊಟ್ಟರೆ ಅವ್ರಿಗೆ ಹಾಕ್ತೀವಿ. ಇವಾಗ ಅವ್ರಿಗಂದ್ರೆ ಹಾಕಲ್ಲ ನಾವು. ಬುದ್ಧಿ ಯಾರು ಕೊಟ್ಟರೆ ಅವ್ರಿಗೆ ಹಾಕ್ತೀವಿ. ಬುದ್ಧಿ ಯಾರು ಕೊಟ್ಟರೆ ಅವ್ರಿಗೆ ಹಾಕ್ತೀರಾ ಅಷ್ಟೇ. ಓಕೆ, ಹಂಗಿದ್ರೆ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ? ನೀವು ಯಾರು ಹೇಳಿದ್ರೆ ಒಳ್ಳೆಯವರು ಯಾರು ಕಾಣಿಸಿದ್ರೆ ಅವ್ರಿಗೆ ಹಾಕ್ತೀವಿ ಅಂತ ಹೇಳ್ತಾ ಇರೋದು. ಓಕೆ, ಹಂಗೆ ನೋಡೋಕೆ ಹೋದ್ರೆ ಇವಾಗ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಅಂತ? ಕಾಂಗ್ರೆಸ್ಗೆ ಅಥವಾ BJPಗ? ಕಾಂಗ್ರೆಸ್ಗೆ. ಯಾಕೆ ಅಂತ? ಕೆಲಸ ಮಾಡೋರು ಹಂಗೆ ಮಾಡ್ತಾ ಇದ್ದಾರೆ ಅಂತ. ಇವಾಗ ಕೂಲಿ ಅವ್ರು ಮಾಡೋರು ಸಹಾಯ ಮೊದಲಿನಿಂದ ಮಾಡಿದ್ದಾರೆ, ಅವ್ರಿಗೆ ಸಹಾಯ ಮಾಡೋಣ ಅಂತ ನಾವು ಮಾಡ್ತಾ ಇದ್ದೀವಿ. ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದೀವಿ. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ಯಾರೋ ನಮ್ಗಿನ್ನ ಗೊತ್ತಾಗುತ್ತಣ್ಣ. ಪ್ರೈಮ್ ಮಿನಿಸ್ಟರ್ ಅಂದರೆ ಹೆಂಗ? ಪ್ರಧಾನಮಂತ್ರಿಗಳು ಯಾರಾಗಬೇಕು ಅಂತ? ಯಾರೋ ನಮ್ಗೆ ರಾಹುಲ್ ಗಾಂಧಿ ಅವ್ರು ಆಗ್ಬೇಕಾ, ಇಲ್ಲ ಖರ್ಗೆ ಅವ್ರು ಆಗ್ಬೇಕಾ? ಯಾರಾಗಬೇಕು? ಯಾರೋ ಸರ್ ನಮ್ಗೆ ಗೊತ್ತಿಲ್ಲ. ಆವಾಗಲೇ ಇಲ್ಲಿ ಸ್ಥಳೀಯ ಶಾಸಕರು ಹೇಗೆ ಅಭಿವೃದ್ಧಿ ಪರವಾಗಿಲ್ಲ? ಸುಬ್ಬಾರೆಡ್ಡಿ ಹೌದು, ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏನಾದರೂ ಪ್ರಾಬ್ಲಮ್ ಇದೆಯಾ ಇವಾಗ ಇಲ್ಲಿ ಈ ಥರ ಏನಾದರೂ ಆಗಬೇಕು ಅಂತ? ಇಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಿಮ್ಮ ಹೆಸರು? ಫೈರೋಜು. ಸರ್, ಈ ಬಾರಿಯ ಲೋಕಸಭೆ ಎಲೆಕ್ಷನ್ಸಲ್ಲಿ ನಿಮ್ಮ ಮತ ಯಾರಿಗೆ? ಕಾಂಗ್ರೆಸ್ಗೆ. ಯಾಕೆ ಸರ್? ಸರ್, ನಮ್ಮ DKC ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾವ್ರೆ. ನಮಗೆ ಇಲ್ಲ ಒಳ್ಳೆ ಅನುಕೂಲ ಮಾಡಿಕೊಡ್ತಾವ್ರೆ. ನಮ್ಮ ಬಾರಿ ಸಲ ಅವ್ರಿಗೆ ಏನು ಅಭಿವೃದ್ಧಿ ಇವಾಗ ನೀವು ಹೇಳಿದ್ರಿ, ಹೆಲ್ಪ್ ಮಾಡ್ತಾ ಇದ್ದಾರೆ, ಸಹಾಯ ಮಾಡ್ತಿದ್ದಾರೆ ಅಂತ. ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಂತ? ಎಲ್ಲ ನಮ್ಗೆ ಒಳ್ಳೆ ಮಾಡ್ತಾವ್ರೆ. ನಮ್ಮ ಜನರು, ನಮ್ಮ ಕ್ಯಾಸ್ಟ್ ಏನಿಲ್ಲ, ಎಲ್ಲರಿಗೂ ಒಳ್ಳೆ ಮಾಡ್ತಾವ್ರೆ. ನಮ್ಮ ಮತ ಈ ಸಲ ಬಂದು ಕಾಂಗ್ರೆಸ್. ಈ ಬಾರಿ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಯಾರಾಗಬೇಕು ನಿಮಗೆ ಸಂಸದರಾಗಿ? ರಕ್ಷಾರಾಮಯ್ಯ ಸಾಹೇಬರು. ರಕ್ಷಾರಾಮಯ್ಯ ಸರ್. ಯಾಕೆ ಅಂತ? ಅವರು ನೋಡೋಣ, ಈ ಸಲ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಅವರು ಹೆಂಗೆ ಮಾಡ್ತಾರೋ ನೋಡೋಣ. ಈ ಸಲ ನೋಡಿಲ್ಲ ನಾವು. ಈ ಬಾರಿ ಪ್ರಧಾನಮಂತ್ರಿಗಳು ಯಾರಾಗಬೇಕು? ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಸಾಹೇಬ್. ರಾಹುಲ್ ಗಾಂಧಿ ಅವರು. ಯಾಕೆ ಸರ್?
ಕಾಂಗ್ರೆಸ್ ಬಂದರೆ ನಮಗೂ ಇದು ಸ್ವಲ್ಪ ಒಳ್ಳೇದಾಗುತ್ತೆ. ಇವಾಗ ನೀವು ಹೇಳ್ತಾ ಇದ್ದೀರಾ ಕಾಂಗ್ರೆಸ್ ಬಂದರೆ ಒಳ್ಳೇದಾಗುತ್ತೆ ಅಂತ. ರಾಹುಲ್ ಗಾಂಧಿ ಅವ್ರು ಆಗಬೇಕು ಅಂತ ಹೇಳ್ತಾ ಇದ್ದೀರಾ. ಅಥವಾ ಅಲ್ಲೂ ಕನ್ಫ್ಯೂಷನ್ ಇದೆ, ಖರ್ಗೆ ಅವ್ರು ಆಗಬೇಕಾ, ಅದು ಒಂದು ಕನ್ಫ್ಯೂಷನ್ ಇದೆ, ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ. ನಿಮ್ಮ ಪ್ರಕಾರ ಯಾರಾದರೆ ಒಳ್ಳೇದಾಗುತ್ತೆ? ರಾಹುಲ್ ಗಾಂಧಿ ಸರ್. ರಾಹುಲ್ ಗಾಂಧಿ ಅವರು. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಚಾಂದ್ ಭಾಷಾ ಅಂತ. ಸರ್, ಈ ಬಾರಿ ಲೋಕಸಭೆ ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ಮತ ಯಾರಿಗೆ ಸರ್? ಕಾಂಗ್ರೆಸ್ಗೆ ಸರ್ ಕೊಡೋದು. ಕಾಂಗ್ರೆಸ್ಗೆ ಸರ್, ಯಾಕೆ? ಕಾಂಗ್ರೆಸ್ ಇದ್ರೆ ಆರಾಮಾಗಿದೆ ಊರು. ಓಕೆ. ಗಲಾಟೆ ಇಲ್ಲ, ಏನಿಲ್ಲ, ಆರಾಮಾಗಿದ್ದಾರೆ. ಎಲ್ಲರೂ ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಮ್ಸರು ಬೇರೆ ಬೇರೆ ಅಂತ ಏನಿಲ್ಲ, ಅಣ್ಣ ತಮ್ಮರಂಗೆ ಆರಾಮಾಗಿ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಗಲಾಟೆ ಇಲ್ಲ, ಆರಾಮಾಗಿದೆ. ಈ ಬಾರಿ ನಿಮ್ಮ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಸರ್? ಪ್ರೈಮ್ ಮಿನಿಸ್ಟರ್ ಮೋದಿನೇ ಆಗ್ತಾರೆ. ಮೋದಿನೇ ಆಗ್ತಾರೆ. ಕರ್ನಾಟಕದಲ್ಲಿ ಬರಲಿಲ್ಲ ಅಂದರೆ ಅಲ್ಲಿ ಬರೋದೇ ಮೋದಿನೇ ಪ್ರೈಮ್ ಮಿನಿಸ್ಟರ್. ಮೋದಿ ಅವ್ರು ಬರ್ತಾರೆ ಅಂತ ನೀವೇ ಹೇಳ್ತಾ ಇದ್ದೀರಾ, ಆದ್ರೆ ನಿಮ್ಮ ಪ್ರಕಾರ ಯಾರಾಗಬೇಕು? ಮೋದಿನೇ ಆಗಬೇಕು. ಮೋದಿನೇ ಆಗಬೇಕು. ಹೇಗೆ ಇವಾಗ ಇಲ್ಲಿ ನೀವು ಇಲ್ಲಿ ಆಗೋದೇ ಕಾಂಗ್ರೆಸ್ಗೆ. ಕಾಂಗ್ರೆಸ್ ಅನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಬಿಜೆಪಿಯನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೇಗೆ ಇದು? ಇಲ್ಲಿ ಕರ್ನಾಟಕದಲ್ಲಿ ಆಗೋದೇ ನಾವು ಕಾಂಗ್ರೆಸ್ಗೆ. ಯಾಕಂದರೆ ನಾವು ಆರಾಮಾಗಿದ್ದೀವಲ್ಲ, ಅವರೆಲ್ಲ ಏನಾದರೂ ಮಾಡ್ಕೊಳ್ರಿ. ಮೋದಿ ಅವರು ಒಳ್ಳೆಗೆ ಮಾಡ್ತಾ ಇದ್ದಾರೆ ಅಲ್ಲಿ. ನಮ್ಮ ಕರ್ನಾಟಕದಲ್ಲಿ ನಾವು ಆರಾಮಾಗಿದ್ದೀವಿ, ಗಲಾಟೆ ಏನಿಲ್ಲ, ತೊಂದರೆ ಏನಿಲ್ಲ, ಆರಾಮಾಗಿ ಜೀವನ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಸ್ಥಳೀಯವಾಗಿ ಯಾರನ್ನು ಆಯ್ಕೆ ಮಾಡಬೇಕು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಅಂತ MP ಆಗಿ? MP ಆಗಿ ಯಾರು ಮಾಡ್ತಾರೆ, ಯಾರು ಬರ್ತಾರೋ ಅವರು. ವೀರಪ್ಪ ಮೊಯ್ಲಿ ಅವರು ಇದ್ದಾರೆ, ಹಾಗೆ ರಕ್ಷಾರಾಮಯ್ಯ ಅವರು ಕೂಡ ಇದ್ದಾರೆ. ರಕ್ಷಾರಾಮಯ್ಯ ಆಗಬೇಕು. ರಕ್ಷಾರಾಮಯ್ಯ ಅವರು ಆಗಬೇಕು. ಯಾಕೆ ಸರ್? ವೀರಪ್ಪ ಮೊಯ್ಲಿ ಅವರು ಮಾಡಿದ್ದಾರೆ, ಇವರು ರಕ್ಷಾರಾಮಯ್ಯ ಅವರು ಇನ್ನೂ MP ಆಗಲಿಲ್ಲ. ಆಗಿದ್ರೆ ಒಳ್ಳೇದಲ್ಲ ಹೊಸೊಬ್ಬರು. ಆದರೆ ನೀವು ಹೇಳ್ತಾ ಇದ್ದೀರಾ ಇಲ್ಲಿ ಇವಾಗ ಏನು ನೀವೇ ಯೋಚನೆ ಮಾಡೋ ಥರ ಎಲ್ಲರೂ ಯೋಚನೆ ಮಾಡಿ ಇವಾಗ ಇಲ್ಲಿ ಸ್ಥಳೀಯವಾಗಿ ನೀವು ಕಾಂಗ್ರೆಸ್ಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಕಾಂಗ್ರೆಸ್ಗೆ ನಿಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದೀರಾ. ಆದರೆ ಸೆಂಟ್ರಲಲ್ಲಿ ಮೋದಿ ಅವರು ಆಗಬೇಕು ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಪ್ರಕಾರ 10 ಜನ ಯೋಚನೆ ಮಾಡಿದ್ರೆ ಪ್ರಧಾನಿಯವರು ಅಲ್ಲಿ ಆಗ್ತಾರೆ, ಇಲ್ಲೂ ಕೂಡ ಚೇಂಜ್ ಆಗಬೇಕಲ್ಲ? ಇಲ್ಲಿ ಬಿಜೆಪಿ ವೋಟ್ ಮಾಡಿದ್ರೆ ಇಲ್ಲಿ ಆಗಲ್ಲ. ಇಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲೇ ಆಗಲ್ಲ. ಹೌದಾ? ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಏನೂ ಆಗಲ್ಲ, ಕಾಂಗ್ರೆಸ್ಸೇ ಬರೋದು. ಓಕೆ. ಇವಾಗ ಬರುವಂಥ ಇಲ್ಲಿ ಯಾರು MP ಆಗಿ ಎಲೆಕ್ಟ್ ಆಗ್ತಾರೋ ಅವರ ಕಡೆಯಿಂದ ಯಾವ ರೀತಿ ಅಭಿವೃದ್ಧಿಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಈ ರೀತಿಯಾಗಿ ಅಭಿವೃದ್ಧಿ ಮಾಡಿಕೊಡಿಯಪ್ಪ ನಮಗೆ ಅಂತ. ಅಭಿವೃದ್ಧಿ ಮಾಡ್ತಿರ ಅವರು, ಮಾಡ್ತಾ ಇದ್ದಾರೆ, ಒಳ್ಳೆಗೆ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಪಾಪ ಅವರು. ಮೋದಿ ಅವರು ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ರೈತರಿಗೆ ಲೋನ್ ಕೊಡ್ತಾ ಇದ್ದಾರೆ, ಸಾಲ ಮನ್ನಾ ಮಾಡ್ತಾ ಇದ್ದಾರೆ, ರೈತರಿಗೆ ಆರಾಮಾಗಿ ಕೊಡ್ತಾ ಇದ್ದಾರೆ మోదీ ಅವರು. ఓకే, థ్యాంక్ యూ. నమస్కారం. సుధాకర్ రెడ్డి మా ఇంప్రూవ్మెంట్ జిల్లా చేస్తాడని మాకు అభివృద్ధి చేస్తాడనేది ఒక నమ్మకమైనది మాకు ఉంది కాబట్టి ఉంది. ఆ టికెట్ లేకపోతే మేము కాంగ్రెస్కి యాకే కాంగ్రెస్ కాకపోతే కాంగ్రెస్కి ఇచ్చినాడు కదా, అందుకోసం చేయలేప్పుడు అని ఆయన మాకు అయ్యేలే, మాకు తెలీదు. ఈ సుధాకర్ రెడ్డి మాత్రం మాకు అంతా తెలుసు కాబట్టి ఈ ఏరియా మాకు అన్ని ఇంప్రూవ్మెంట్ చేయనాడు. ఏందన్నా పోతే పిల్లలకి అన్ని చేసినాడు కాబట్టి మాకే ఆయన మద్దతు ఇస్తే మేము చేస్తాం. ప్రధానమంత్రి యారాగಬೇಕು? ప్రైమ్ మినిస్టర్? ప్రధానమంత్రి మోదీ. మోదీ ఎవరు ಆಗಬೇಕು? యాకంటే అందరికీ రైతులకి దానికి పానీలకి దుడ్లు బీదోళ్ళకి దానికి సాయం చేస్తున్నాడు. అందుకోసం తిరిగి మోదీ వచ్చి మాకు 5 కేజీలు బియ్యం పెరుగుతాయి. ఈ పొద్దు సిద్ధరామయ్య మాకు 5 కేజీలు ఇస్తాడు కూడా, ఆయన వస్తే ఇంకా పెరుగుతామని విశ్వాసం అంతే. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನನ್ನ ರಾಜಗೋಪಾಲ್ ನನ್ನ ಹೆಸರು. ಈ ಬಾರಿಯ ನಿಮ್ಮ ಮತ ಯಾರಿಗೆ? ನಾವು ನರೇಂದ್ರ ಮೋದಿ ಅವರಿಗೆ. ಯಾಕೆ ಸರ್? ಸರ್ ಅವರು ಆಟೋವರೆಗೆ ಎಲ್ಲ ನಮ್ಮ ಶಾಸನ ಮಾಡ್ತಾ ಇದೆ, ಅದಕ್ಕೆ ನರೇಂದ್ರ ಮೋದಿ. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಯಾರು ಸಂಸದರಾಗಬೇಕು? ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ಇಲ್ಲಿ? ಏನು ಅಂದರೆ ಇಲ್ಲಿ ಯಾರು ಬರಬೇಕು? ಬಿಜೆಪಿನ, ಕಾಂಗ್ರೆಸ್, ಯಾರು ಬರಬೇಕು ಅಂತ? ಸರ್ ಬಿಜೆಪಿ ಬರಬೇಕು ಸರ್. ಬಿಜೆಪಿನೇ ಬರಬೇಕು. ಯಾಕೆ ಸರ್? ಸರ್ ಅನುಕೂಲ ಆಗುತ್ತೆ ಸರ್. ಅನುಕೂಲ ಆಗುತ್ತೆ. ಯಾವ ರೀತಿಯ ಅನುಕೂಲಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ಬರೋ ಆ ಸಂಸದರಿಂದ? ಏನೋ ಈ ರೀತಿ ಅಭಿವೃದ್ಧಿ, ಯಾವ ರೀತಿ ಅಭಿವೃದ್ಧಿ ಆಗಬೇಕು? ಅಭಿವೃದ್ಧಿ ಏನಿದೆ ನಮಗೆ ಚೆನ್ನಾಗಿ ನಮಗೆ ಹೆಲ್ಪ್ ಆಗುತ್ತೆ ಅಷ್ಟೇ. ನಿಮ್ಮ ಹೆಸರು? ಸರ್ ವೆಂಕಟೇಶ್ ಅಂತ. ಈ ಬಾರಿಯ ಲೋಕಸಭೆ ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ಮತ ಯಾರಿಗೆ ನಿಮ್ಮ ಬೆಂಬಲ? ನಮ್ಮ ಬೆಂಬಲ ಡಾಕ್ಟರ್ ಸುಧಾಕರ್ಗೆ. ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಚಿಕ್ಕಬಳ್ಳಾಪುರ ಕಡೆ, ಇಡೀ ದೇಶ ನಮ್ಮ ಚಿಕ್ಕಬಳ್ಳಾಪುರ ಕಡೆ ತಲೆತ್ತಿ ನೋಡ್ತಾ ಇದೆ ಅಂದರೆ ಒಂದು ಈಶಾ ಫೌಂಡೇಶನ್ ಮಾಡಿದ್ದಾರೆ, ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರಲ್ಲಿ. ಮತ್ತು ಬಂದು ಅವರು MLA ಆಗಿ ಆ ಥರ ಡೆವಲಪ್ ಮಾಡಿದ್ದಾರೆ. ಸಂಸಾರ ಆದರೆ ಇನ್ನೂ ಜಾಸ್ತಿ ಡೆವಲಪ್ಮೆಂಟ್ ಮಾಡ್ತಾರೆ ಅಂತ ಒಂದು ಅನಿಸಿಕೆ ಇದೆ. 100% ಮಾಡ್ತಾರೆ, 100 to 200% ಮಾಡ್ತಾರೆ ಸರ್ ಅವರು. ಹಾಗೆ ಯಾರು
ಪ್ರಧಾನಮಂತ್ರಿಗಳಾಗಬೇಕು? ಮೋದಿಜಿ ಹೌದು. ಯಾಕೆ ಸರ್? ಸರ್ ಅವರು ಇವತ್ತು ನಮ್ಮ ದೇಶದ ರಕ್ಷಣೆ ಅಂತ ಇದೆಯಲ್ಲ, ಅದಕ್ಕೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅವರು. ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ದೇಶದ ರಕ್ಷಣೆಗೆ ಒಂದು ನಮ್ಮ ಮೋದಿಜಿ ಅವರು ಬ್ರ್ಯಾಂಡ್ ಅಂಬಾಸಿಡರ್. ಅದಕ್ಕೆ ಮೋದಿಜಿಯವರು ಇರಬೇಕು ಸರ್. 100% ಮೋದಿಜಿಯವರೇ. ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದು ಸಂಸದರಾದರೆ ಡಾಕ್ಟರ್ ಸುಧಾಕರ್ ಅವರೇ 100%. ಅದರ ಎರಡನೇ ಮಾತಿಲ್ಲ. ಸುಮಾರು ಒಂದು 1 ಲಕ್ಷ ಲೀಡೆಲ್ಲ ಗೆಲ್ತಾರೆ ಸರ್. ಬಾಗೇಪಲ್ಲಿ ತಾಲೂಕಲ್ಲಂತೂ ಒಂದು 20,000-30,000 ಲೀಡಲ್ಲಿ ಬರ್ತಾರೆ ಸರ್ ಅವರು. 100% ಬರ್ತಾರೆ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಆಸಿಫುಲ್ಲಾ. ಈ ಬಾರಿಯ ಲೋಕಸಭೆ ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ಬೆಂಬಲ ಯಾರಿಗೆ? ನಮ್ಮ ಬೆಂಬಲ ರಾಹುಲ್ ಗಾಂಧಿಗೆ. ರಾಹುಲ್ ಗಾಂಧಿ ಅವರಿಗೆ. ಯಾಕೆ ಸರ್? ಅವರು ಅವ್ರ ತಾಯಿಯಿಂದ ಒಂದು ಒಳ್ಳೆ ಕೆಲಸ ಆಗಿದೆ. ಇಂದಿರಾ ಗಾಂಧಿಯಿಂದ ಒಳ್ಳೆ ಕೆಲಸ ಆಗಿದೆ. ಇವಾಗ ತನಕನೂ ಹಿಂದೂ ಮುಸ್ಲಿಂ ಗಲಾಟೆ ಇರಲಿಲ್ಲ. ಇವಾಗ ಮಧ್ಯದಲ್ಲಿ ಇದು BJP ಬಂದ್ಬಿಟ್ಟು ಹಿಂದೂ ಮುಸ್ಲಿಮ್ಗೆ ಗಲಾಟೆ ಆಗ್ತಾಯಿದೆ. ಅದು ಬಂದರೆ ಯಾಕೆ? ಎಲ್ಲರೂ ಒಗ್ಗಟ್ಟಾಗಿದ್ವಿ. ಹಿಂದೂ ಮುಸ್ಲಿಂ ಅಂತ ಒಗ್ಗಟ್ಟಾಗಿದ್ವಿ. ಏನು ಕೆಲಸ ಆದರೂ ಆಗ್ತಾಯಿತ್ತು. ಒಂದು ಇಂದಿರಾ ಕ್ಯಾಂಟೀನ್ ಒಂದು ಬೀದಿಯಲ್ಲಿ ನಿಂತ್ಕೊಂಡು ಕೂಲಿ ಕೆಲಸ ಮಾಡೋರಿಗೆ 10 ರೂಪಾಯಿ ಕೊಟ್ಟರೆ ಅನ್ನ ಕೊಡ್ತಾಯಿದ್ರು ಇಂದಿರಾ ಕ್ಯಾಂಟೀನಲ್ಲಿ. ಇವಾಗ ಇಂದಿರಾ ಕ್ಯಾಂಟೀನೇ ಮಾಡಲಿಲ್ಲ. ಸಿದ್ದರಾಮಯ್ಯ ಬಂದಿದ್ದಾರೆ ನಮ್ಮ ಸಾಹೇಬರು. ಅಂಥ ಮಹಾನ್ ಭಾವರು ಯಾರೂ ಇಲ್ಲ. ಒಂದು ಮಾತು ಕೊಟ್ಟ ಮೇಲೆ 2,000 ಕೊಡ್ತಾ ಇದ್ದಾರೆ. ಅವ್ರು 1 ಲಕ್ಷ ಕೊಡ್ತಾ ಇದ್ದಾರೆ ಹೆಣ್ಮಕ್ಳು. ಯಾರು? ರಾಹುಲ್ ಗಾಂಧಿ ಅವರು ಆಗ್ತಾರೆ. ಅವ್ರು ಏನು ಮಾತು ಕೊಡ್ತಾರೆ ಆ ಮಾತಲ್ಲಿ ನಡೀತಂತ ದುಡಿತಾರೆ ಅವರು. ಯಾರು? ಕಾಂಗ್ರೆಸ್ ಅವರು. ಇವ್ರು ಏನಕ್ಕೆ ಅಚ್ಚೇ ದಿನ ಆಯಂಗೆ ಕಬ್ ಆಯಂಗೆ ಅಚ್ಚೇ ದಿನ ನೈ ಆಯಂಗೆ ಎಲ್ಲಿ ಬಂದಿದೆ? ಅವ್ರು ಹೇಳಿದ ಮಾತು ಹೋಯ್ತಲ್ಲ. ಏನಾದ್ರು ಸಿಲಿಂಡರ್ ಕಡಿಮೆ ಮಾಡಿದಾರಾ? ಏನಾದರೂ GST ಎಲ್ಲ ಕೂಲಿ ಕೆಲಸ ಮಾಡೋರು ಊಟ ತಿನ್ನೋಕೆ ಕೂಡ GST ಇದೆ. ಯಾಕೆ ಮಾಡಬೇಕು? ಅವರೊಂದು ಪ್ರಧಾನಿನೇ ನಮ್ಮ ಪಕ್ಷಕ್ಕೆ ಇದಿಲ್ಲ ಹೇಳ್ತಾ ಇರೋದು. ಯಾಕೆ ಮಾಡಬೇಕು? ನಮ್ಮ ದುಡ್ಡು ನೀವೇ ತೊಗೊಂಡು ನೀವೇ ನಮ್ಗೆ ವಾಪಸ್ ಕೊಡ್ತಾ ಇದ್ದೀರಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ಸೇ ಬರಬೇಕು. ಎಲ್ಲಿದ್ದರೂ ಕಾಂಗ್ರೆಸ್ ಇದ್ದರೆ ನಮ್ಗೆ ಒಳ್ಳೆಯದು. ಇವಾಗ ನಮ್ಗೆ ಸಿದ್ದರಾಮಯ್ಯ ಕೂತ್ಕೊಂಡಿದ್ದಾರಲ್ಲ, ಸೆಂಟ್ರಲ್ ಕೂತ್ಕೊಂಡ್ರೆ ಕಾಂಗ್ರೆಸ್ ಆಯ್ತಲ್ಲ. ಅದಕ್ಕೂ ನಮಗೊಂದು ಸಪೋರ್ಟ್ ಇರುತ್ತಲ್ಲ. ಅಲ್ಲಿ BJP, ಇಲ್ಲಿ ಕಾಂಗ್ರೆಸ್ಸು. ಏನು ಕೆಲಸ ಆಗಲ್ಲ. ನಾವು ಇವಾಗ ಸುಬ್ಬಾರೆಡ್ಡಿಗೆ ಕೇಳಿದ್ರೆ ನಮ್ಮ ಕೆಲಸ ಆಗಲ್ಲಪ್ಪ ಅಂತ. ಅದಕ್ಕೆ ನಾವು ರಾಹುಲ್ ಗಾಂಧಿ ಗೆಲ್ಸ್ಕೊಂಡ್ರೆ ಕೆಲಸ ಆಗುತ್ತೆ.